ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಧ್ಯಾಯೇಂದ್ರಸಿಂಹಮರುವಿತ್ತರವಿತ್ರಿನೇತ್ರಂ ಜಾನುಪ್ರಸಕ್ತಕರಯುಗ್ಮಮಥಾಪರಾಭ್ಯಾಂ ಚಕ್ರಂ ದರಂಚ ದದತಂ ಪ್ರಿಯಯಾ ಸಮೇತಂ ತಿಗ್ಮಾಂಶುಕೋಟ್ಯಧಿಕತೇಜಸಮಗ್ರಶಕ್ತಿಂ. ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ಪರಮ ದಿವ್ಯವಾದ ಕ್ಷೇತ್ರ ಕಾರ್ಪರ ಲಕ್ಷ್ಮೀ ನರಸಿಂಹದೇವರ ಒಂದು ಅದ್ಭುತವಾದ ಸನ್ನಿಧಾನ. ಈ ಸನ್ನಿಧಾನದ ಪರಮ ಸುಂದರವಾದ ಪರಮ ಮಂಗಲಮಯವಾಗಿರ್ತಕ್ಕಂತಹ ಈ ಶುಭ ಅವಸರದಲ್ಲಿ ಲಕ್ಷ್ಮೀ ನರಸಿಂಹದೇವರ ಒಂದು ಸುಂದರವಾದ ಗುಣದ ಚಿಂತನೆಯನ್ನು ಮಾಡುವ ಪುಟ್ಟ ಪ್ರಯತ್ನವನ್ನು ಮಾಡೋಣ. ದಾಸಶ್ರೇಷ್ಠರಾದಂತಹ ದಾಸವರೇಣ್ಯರಾದ ಜಗನ್ನಾಥದಾಸರು ತಮ್ಮ ಸುಂದರವಾದ ಕೃತಿಯಲ್ಲಿ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಪ್ರಿಯ ಘೋರಾಮಯ ಹರ ದಯಮಾಡೆನ್ನನು ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ ಎಂಬುದಾಗಿ ಕೊಂಡಾಡ್ತಾರೆ. ಬಹಳ ಅದ್ಭುತವಾದಂತಹ ಒಂದೊಂದು ವಿಶೇಷಣಗಳು. ನರಸಿಂಹದೇವರನ್ನು ಕರಿತಾ ಇರುವಾಗ ಪ್ರಿಯ ಎಂಬುದಾಗಿ ಕರೀತಾರೆ. ಪ್ರಿಯ ಅಂತಂದರೆ ನಮಗೆ ಅತ್ಯಂತ ಆತ್ಮೀಯನಾದವನಿಗೆ ನಾವು ಪ್ರಿಯ ಎಂಬುದಾಗಿ ಸಂಸ್ಕೃತದಲ್ಲಿ ಕರೆಯುವುದುಂಟು. ಜಗನ್ನಾಥದಾಸರು ಲಕ್ಷ್ಮೀ ನರಸಿಂಹದೇವರನ್ನು ಕರಿತಾ ಇರುವಾಗ ಪ್ರಿಯ ಎಂದು ಕರೆದರು. ಎಷ್ಟು ನರಸಿಂಹದೇವರು ನಮಗೆ ಪ್ರಿಯರಾಗಿದ್ದಾರೆ ಎಂದು ನಾವು ವಿಚಾರವನ್ನು ಮಾಡಿದಾಗ, ನಾವು ಒಂದು ಮನೆಯಲ್ಲಿ ಇರ್ತೇವೆ ಅಂತಂದರೆ ಒಂದು ಮನೆಯಲ್ಲಿರುವ ನಾವಿಬ್ಬರೂ ಅತ್ಯಂತ ಪ್ರಿಯರು. ನಮ್ಮ ಜೊತೆಗೆ ಒಂದು ಮೊಬೈಲ್ ಇದೆ ಅಂತಂದರೆ ಆ ಮೊಬೈಲು ನಾನು ಒಂದು ಕಡೆಗೆ ಇರ್ತೇವೆ, ಆದ್ದರಿಂದಾಗಿ ಮೊಬೈಲು ನಾನು ಅತ್ಯಂತ ಪ್ರಿಯರು. ಒಂದು ಶರೀರದೊಳಗೆ, ಯಾಕಂದರೆ ನಾವು ಮೊಬೈಲನ್ನು ನಾವು ಪ್ರೀತಿ ಮಾಡದಿದ್ದರೆ ನಾವು ನಮ್ಮ ಜೊತೆಗೆ ಇಟ್ಕೊಳ್ತಿದ್ದಿಲ್ಲ. ಅಷ್ಟು ಪ್ರೀತಿಯಿಂದ ನಾವು ಸಾಕ್ತೇವೆ, ಸಲಹುತ್ತೇವೆ ಅಂತಂದರೆ ನಮಗೆ ಮೊಬೈಲು ಕೂಡ ಅತ್ಯಂತ ಪ್ರಿಯವಾಗಿದೆ. ಒಂದು ಶರೀರದೊಳಗೆ ಜೀವಾತ್ಮ ಪರಮಾತ್ಮರು ಇರ್ತಾರೆ ಅಂತಂದರೆ ಶಾಸ್ತ್ರ ಹೇಳುತ್ತೆ ಸಖಾಯೌ, ಇಬ್ಬರು ಗೆಳೆಯರಾಗಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಒಂದು ಶರೀರದಲ್ಲಿ ಇರಬೇಕು ಆಗಿತ್ತು ಅಂತಾಗಿದ್ದರೆ ಇರುವ ಇಬ್ಬರೂ ಕೂಡ ಅತ್ಯಂತ ಪ್ರಿಯರೇ ಆಗಿರಬೇಕು. ಜಗಳಗಂಟರಾಗಿದ್ದರೆ ಒಂದು ಕಡೆ ಇರಲಿಕ್ಕೆ ಸಾಧ್ಯವಿಲ್ಲ. ಹೀಗಿರುವಾಗ ಪ್ರಿಯ ಎನ್ನುವುದೇನಿದೆ, ಪ್ರೀತ್ಯಾಸ್ಪದರು ಅನ್ನೋದೇನಿದೆ, ಇದು ಬೇರೆ ಬೇರೆ ಕಡೆಗೆ ಇದ್ದಾಗ ನಮಗೆ ಪ್ರೀತ್ಯಾಸ್ಪದರಾಗಲಿಕ್ಕೆ ಸಾಧ್ಯವಿಲ್ಲ. ಒಂದು ಕಡೆಗೆ ಇದ್ದಾಗ ಮಾತ್ರ ಪ್ರೀತ್ಯಾಸ್ಪದರು ಎಂಬುದಾಗಿ ಗುರುತಿಸಬಹುದು. ಇದರ ಅಲ್ಟಿಮೇಟಾಗಿ ನಾವು ಕೊನೆಗೆ ಹೋಗಿ ನೋಡಿದಾಗ ಒಬ್ಬ ಜೀವನಲ್ಲೇನೇ ಲಕ್ಷ್ಮೀ ನರಸಿಂಹದೇವರು ಇರ್ತಾರೆ ಅಂತಂದರೆ ಆ ನರಸಿಂಹದೇವರಿಗೆ ಜೀವನಿಗೆ ನರಸಿಂಹದೇವರು ಎಷ್ಟು ಪ್ರೀತ್ಯಾಸ್ಪದರಾಗಿದ್ದಾರೆ ಎನ್ನುವುದನ್ನು ನಾವು ಊಹೆ ಮಾಡಬೇಕು. ಜೀವನಲ್ಲಿ ಲಕ್ಷ್ಮೀ ನರಸಿಂಹದೇವರಿದ್ದಾರೆ ಅಂತ ಹೇಳುವುದು ಹೇಗೆ ಅಂತ ಕೇಳಿದಾಗ, ನಿತ್ಯದೊಳಗೂ ಯಾರು ತತ್ವನ್ಯಾಸ ಮಾತೃಕಾನ್ಯಾಸಾದಿಗಳನ್ನು ಮಾಡ್ತಾರೆ ಆ ನ್ಯಾಸದ ಪ್ರಸಂಗದಲ್ಲಿ ಕ್ಷಂ ಲಕ್ಷ್ಮೀ ನರಸಿಂಹಾಯ ನಮಃ ಎಂಬುದಾಗಿ ಜೀವನಲ್ಲಿ ಆವಾಹನವನ್ನು ಮಾಡ್ತಾರೆ, ಜೀವನಲ್ಲಿ ನ್ಯಾಸವನ್ನು ಮಾಡ್ತಾರೆ. ಯಾರು ತತ್ವನ್ಯಾಸ ಮಾತೃಕಾನ್ಯಾಸವನ್ನು ಮಾಡುವುದಿಲ್ಲ ಅವರ ಜೀವರಲ್ಲಿ ನರಸಿಂಹದೇವರ ಸನ್ನಿಧಾನ ಎಷ್ಟಿರುತ್ತೋ ಗೊತ್ತಿಲ್ಲ. ಆದರೆ ನಿತ್ಯದೊಳಗೂ ತತ್ವನ್ಯಾಸ ಮಾತೃಕಾನ್ಯಾಸವನ್ನು ಮಾಡುವವರಲ್ಲಿ ಮಾತ್ರ ಕ್ಷಂ ಲಕ್ಷ್ಮೀ ನರಸಿಂಹಾಯ ನಮಃ ಎಂಬುದಾಗಿ ನಮ್ಮ ಜೀವನಲ್ಲಿ ಲಕ್ಷ್ಮೀ ನರಸಿಂಹದೇವರನ್ನು ನಾವು ನ್ಯಾಸವನ್ನು ಮಾಡ್ತೇವೆ, ಸ್ಥಾಪನೆಯನ್ನು ಮಾಡುತ್ತೇವೆ. ಹೀಗಾಗಿ ಜೀವನಲ್ಲಿ ನರಸಿಂಹದೇವರು ಯಾವ ಕ್ಷಣಕ್ಕೂ ಒಂದು ಕಾಲಕ್ಕೂ ಕೂಡ ಬಿಟ್ಟು ಇರುವುದಿಲ್ಲ. ಆದ್ದರಿಂದಾಗಿ
ಆ ಜೀವನಿಗೆ ನರಸಿಂಹದೇವರು ಅತ್ಯಂತ ಪ್ರಿಯರಾಗಿದ್ದಾರೆ. ಆದ್ದರಿಂದಾಗಿಯೇ ಜಗನ್ನಾಥದಾಸರು ಅವರನ್ನು ಕರಿತಾ ಇರುವಾಗ ಪ್ರಿಯ, ನನ್ನ ಜೀವನಲ್ಲಿ ನೀವು ಇರ್ತೀಯ, ಆದ್ದರಿಂದಾಗಿ ನೀನು ನನಗೆ ಅತ್ಯಂತ ಪ್ರಿಯತಮನಾದವನು ಎಂಬುದಾಗಿ ನರಸಿಂಹದೇವರನ್ನು ಕೊಂಡಾಡ್ತಾರೆ. ಈ ಮಾತನ್ನೇ ಶ್ರುತಿ ಮನ್ಯು ಸೂಕ್ತದೊಳಗೆ ಭಾಳ ಸುಂದರವಾಗಿ ಕೊಂಡಾಡುತ್ತೆ. ತಯಾ ಮನ್ಯೋ ಸರಥ ಮಾರುಜಂತಹ ಹರ್ಷಮಾಣಾಸಃ ಹೃಷಿತಾಃ ಮರುತ್ವಃ ದಿಗ್ಮೇಶವ ಆಯುಧ ಸಂಶಿಶಾನಃ ಅಭಿಪ್ರಯಂತು ನರೋ ಅಗ್ನಿರೂಪಾಃ. ತ್ವಯಾ ಮನ್ಯೋ ಸರಥ ಮಾರುಜಂತಹ, ಹೇ ಮನ್ಯು ನಾಮಕನಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವನೇ, ಸರಥಂ ಒಂದೇ ರಥದೊಳಗೇನೆ ನಾನು ನೀವು ಇದ್ದೇವೆ. ಯಾವೊಂದು ರಥ? ಜೀವ ಎಂಬ ಒಂದು ರಥದೊಳಗೆ ಜೀವನ ಜೊತೆಗೆ ನೀವು ಇದ್ದೀರ, ನಿನ್ನ ಜೊತೆಗೆ ನಾನು ಇದ್ದೇನೆ. ಸರಥ ಮಾರುಜಂತಹ, ಒಂದೇ ರಥದಲ್ಲಿದ್ದೇವೆ. ಒಂದೇ ರಥದಲ್ಲಿ ಇದ್ದೇವೆ, ಇದರ ಅರ್ಥವೇ ಪ್ರೀತ್ಯಾಸ್ಪದರು ಮಾತ್ರ ಒಂದು ಕಡೆಗೆ ಇರಲಿಕ್ಕೆ ಸಾಧ್ಯ. ಜಗಳಗಂಟರು, ದ್ವೇಷಿಗಳು ಎಂದಿಗೂ ಕೂಡ ಒಂದು ಮನೆಯಲ್ಲಿ, ಒಂದು ಸ್ಥಾನದೊಳಗೆ, ಒಂದು ದೇಶದೊಳಗೆ ಎಂದಿಗೂ ಇರಲಿಕ್ಕೆ ಸಾಧ್ಯವಿಲ್ಲ. ಒಂದು ಸ್ಥಳದೊಳಗೆ, ಒಂದು ದೇಶದೊಳಗೆ ಇಬ್ಬರು ಕೂಡಿ ಇದ್ದಾರೆ ಅಂತಂದರೆ ಇಬ್ಬರ ಮಧ್ಯದೊಳಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರೀತಿ ಇದೆ ಎಂಬುದಾಗಿ ಅರ್ಥ. ಪ್ರಿಯನಾದವನ ಬಳಿಯೇ ಜನರು ಇರ್ತಾರೆ. ಆದ್ದರಿಂದಾಗಿ ನೀನು ನನಗೆ ಅತ್ಯಂತ ಪ್ರಿಯನಾಗಿದ್ದೀಯಾ, ಆದ್ದರಿಂದಾಗಿಯೇ ನಿನ್ನ ಜೊತೆಗೆ ಒಂದೇ ರಥದೊಳಗೆ ನಾನಿದ್ದೇನೆ. ಪ್ರೀತಿ ಇರಲಿಲ್ಲ ಅಂತಾಗಿದ್ದರೆ ಏನೋ ಒಂದು ಕಾರಣವನ್ನು ಹೇಳಿ ಆ ವ್ಯಕ್ತಿಯನ್ನು ನಾವು ದೂರದೊಳಗೆ ತಳ್ಳಿಬಿಡ್ತೇವೆ. ಆದರೆ ಆ ತರಹದ ದೂರದಲ್ಲಿ ತಳ್ಳುವಂತಹ ಪ್ರಸಂಗವಿಲ್ಲ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನೀನು ನನ್ನೊಟ್ಟಿಗೆ ಇದ್ದೀಯಾ, ಆದ್ದರಿಂದಾಗಿ ನನಗೆ ಅಸ್ತಿತ್ವವಿದೆ, ನನಗೆ ಶಕ್ತಿ ಇದೆ, ಸಾಮರ್ಥ್ಯವಿದೆ, ಗುಣಗಳಿವೆ, ಆದ್ದರಿಂದಾಗಿ ನೀನು ನನಗೆ ಅತ್ಯಂತ ಪ್ರಿಯನಾದವ. ನಿನ್ನ ಜೊತೆಗೆ ಒಂದೇ ರಥದಲ್ಲಿ ನಾನು ಇರುವುದರಿಂದಾಗಿ ನನಗೆ ನಾನಾ ತರಹದ ವಿಘ್ನಗಳು, ಶತ್ರುಗಳು, ಕಾಟಗಳು, ಸಮಸ್ಯೆಗಳು, ಈ ಎಲ್ಲದರಿಂದಲೂ ನನಗೆ ಗೆಲುವು ನಿಶ್ಚಿತವಾಗಿ ಬಿಟ್ಟಿದೆ. ಯಾಕೆ? ನೀನಿದ್ದಾಗ ಸೋಲು ಅಂತನ್ನೋದು ಇಲ್ಲವೇ ಇಲ್ಲ. ನಿನ್ನ ಜೊತೆಗೆ ಒಂದೇ ರಥದಲ್ಲಿ ನಾವು ಕುಳಿತುಕೊಂಡಾಗ ನಿನ್ನ ಜೊತೆಗೆ ಕುಳಿತುಕೊಂಡವನು ಸೋತ ಎಂದರೆ ಅದು ನಿನಗೂ ಸೋಲು ಅಂತ ಅರ್ಥ. ನಿನಗೆ ಜೀವನದೊಳಗೆ ಎಂದಿಗೂ ಸೋಲಿಲ್ಲ, ಆದ್ದರಿಂದಾಗಿ ನಿನ್ನ ಜೊತೆಗೆ ಒಂದೇ ರಥದೊಳಗೆ ನಾನು ಇದ್ದದರಿಂದಾಗಿ ನನಗೂ ಕೂಡ ಸರ್ವಾತ್ಮನ ಸೋಲಿಲ್ಲ. ನಾವು ಸೋಲ್ತಾ ಇದ್ದೇವೆ ನಮ್ಮ ಜೀವನದೊಳಗೆ, ಎಷ್ಟು ಸೋಲ್ತೇವೆ ಮತ್ತು ವಿಪರೀತವಾಗಿ ಸೋಲ್ತಾ ಇದ್ದೇವಲ್ಲ ಅಂತಂದರೆ ನಿನ್ನೊಟ್ಟಿಗೆ ನಾನು ಇದ್ದೇನೆ ಎಂಬ ತಿಳುವಳಿಕೆ ನನಗೆ ಇಲ್ಲದೇ ಇರುವುದರಿಂದಾಗಿ ನನಗೆ ಸೋಲಾಗ್ತಾ ಇದೆ. ನಿನ್ನೊಟ್ಟಿಗೆ ನಾನಿದ್ದೇನೆ ಎನ್ನುವ ತಿಳುವಳಿಕೆಯಿಂದ ನಿನ್ನ ಮಂತ್ರವನ್ನು ಜಪ ಮಾಡ್ತಾ, ನಿನ್ನ ಪೂಜೆಯನ್ನು ಮಾಡ್ತಾ ನಾನಿದ್ದರೆ ಯಾವ ಕಾರಣಕ್ಕೂ ಕೂಡ ನನಗೆ ಸುಲಭದೊಳಗೆ ಸೋಲಾಗುವುದಿಲ್ಲ. ಆದ್ದರಿಂದಾಗಿಯೇ ಹರ್ಷಮಾಣಾಸ, ನನಗೆ ಸೋಲಾಗುವುದಿಲ್ಲ ಎನ್ನುವ ನಿಶ್ಚಯವಿದ್ದದ್ದರಿಂದಾಗಿ ಸಂತೋಷದಿಂದ ಇದ್ದೇನೆ. ಹೃಷಿತ, ಕುಣಿದು ಕುಪ್ಪಳಿಸ್ತಾ ಇದ್ದೇನೆ. ಯಾಕೆ ಅಂತಂದರೆ ದಿಗ್ಮೇಶವ ಆಯುಧ ಸಂಶಿಶಾನ, ನಿಮ್ಮಲ್ಲಿ ಒಂದೊಂದು ಆಯುಧಗಳಿವೆ. ಎಂಥ ಅಪರೂಪದ ಅತ್ಯದ್ಭುತವಾದ ಆಯುಧಗಳಿವೆ ಅಂತಂದರೆ ದಿಗ್ಮೇಶವ, ಚೂಪಾಗಿರ್ತಕ್ಕಂಥ ಆಯುಧಗಳಿವೆ, ಭಾರಿ ಭಾರಿ ಚೂಪಾಗಿರ್ತಕ್ಕಂಥ ಆಯುಧಗಳಿವೆ. ಆ ಆಯುಧಗಳಿಂದ ಒಂದೊಂದು ಆಯುಧವೂ ಕೂಡ ಅಗ್ನಿರೂಪ, ಎದುರಿನ ಶತ್ರುವನ್ನು ಸುಟ್ಟು ಬೂದಿ ಮಾಡಿ ಹಾಕುವಂತಹ ದಿವ್ಯವಾದ ಕೆಂಡ ಕಾರುವಂತಹ ಆಯುಧಗಳಿವೆ. ಹೀಗಿದ್ದಾಗ ನಮಗೆ ಎಲ್ಲಿ ಸೋಲಾಗತ್ತೆ ಸ್ವಾಮಿ? ಆದ್ದರಿಂದಾಗಿ ದ್ಯುಮಂತಂ ಘೋಷಂ ವಿಜಯಾಯ ಕಣ್ಮಹೆ, ಯುದ್ಧಕ್ಕೆ ಹೋಗ್ತಾ ಇರುವಾಗ, ಯುದ್ಧಕ್ಕೆ ಸನ್ನದ್ಧರಾದಾಗ ಜಯಕಾರವನ್ನು ಹಾಕ್ತಾರೆ. ಯಾಕೆ ಜಯಕಾರ? ನಮಗೆ ಜಯ ನಿಶ್ಚಿತ ಎನ್ನುವ ಭರವಸೆಯೊಳಗೆ ಜಯಕಾರ ಹಾಕ್ತಾರೆ. ಹಾಗೆ ಅತ್ಯಂತ ಪ್ರಿಯತಮನಾದವನು ನೀನಿದ್ದೀಯ, ನಿನ್ನೊಟ್ಟಿಗೆ ಒಂದೇ ರಥದಲ್ಲಿ ನಾವಿದ್ದೇವೆ, ಜೊತೆಗೆ ಅದ್ಭುತವಾದ ಆಯುಧಗಳಿವೆ. ಹಾಗಿದ್ದಾಗ ನಮಗೆ ಗೆಲುವು ಆಗುವುದಿಲ್ಲ ಎನ್ನುವುದು ಮರುಮರೀಚಿಕೆ ಆಗತ್ತೆ. ಆದ್ದರಿಂದಾಗಿ ದ್ಯುಮಂತಂ ಘೋಷಂ ವಿಜಯಾಯ ಗೃಣ್ಮಹೆ, ಭಾರೀ ವಿಜಯ, ನರಸಿಂಹದೇವರಿಗೆ ಜಯವಾಗಲಿ ಎಂಬುದಾಗಿ ಅದ್ಭುತ ರೀತಿಯಿಂದ ಘೋಷಣೆಯನ್ನು ನಾವು ಮಾಡ್ತಾ ಇದ್ದೇವೆ. ದ್ಯುಮಂತಂ ಘೋಷಂ ವಿಜಯಾಯ ಕೃಣ್ಮಹೆ. ಆದ್ದರಿಂದಾಗಿ ನಿನ್ನ ನಂಬಿದ, ನಿನ್ನನ್ನು ಪೂಜೆ ಮಾಡುವ, ನಿನ್ನನ್ನು ಆರಾಧಿಸುವ ಭಕ್ತರಿಗೆ ನೀನು ಪ್ರಿಯನಾಗಿದ್ದೀಯ. ಯಾರು ನಿನಗೆ ಪ್ರಿಯರಾಗಿದ್ದಾರೆ ಅವರಿಗೆ ಎಂದಿಗೂ ಸೋಲಿಲ್ಲ. ಯಾರು ಸೋಲಿಲ್ಲ ಅವನು
ಜೀವನದೊಳಗೆ ವಿಜಯಶಾಲಿಯಾಗಿರ್ತಾನೆ. ನಮಗಿರುವ ಒಂದು ದೊಡ್ಡ ಸಮಸ್ಯೆ ಅಂತಂದರೆ, ನಿನ್ನ ಪೂಜೆ ಮಾಡುವವನಿಗೆ ಸೋಲಿಲ್ಲ, ನಾವು ನಿನ್ನ ಪೂಜೆ ಮಾಡುವುದಕ್ಕೆ ನಾವು ಸಿದ್ಧರಿಲ್ಲ. ಹಾಗಾಗಿ ನಮಗೆ ತುಂಬ ಸೋಲಾಗತ್ತೆ. ಯಾಕೆ ನಿನ್ನ ಪೂಜೆ ಮಾಡಲಿಕ್ಕೆ ನಾವು ಸಿದ್ಧರಿಲ್ಲ ಅಂತಂದರೆ, ನನ್ನ ಮನೆಗೆ ನನ್ನ ಗೆಳೆಯರನ್ನು ನಾನು ಕರೆದರೆ ಆ ಗೆಳೆಯನಿಗೆ ಸ್ನಾನ ಮಾಡಿ ಚಹಾ ಕೊಟ್ಟರೂ ಕುಡಿತಾನೆ, ಸ್ನಾನ ಮಾಡದೆ ಕೊಟ್ಟರೂ ಕುಡಿತಾನೆ, ನಾನು ಚಡ್ಡಿ ಹಾಕ್ಕೊಂಡು ಕೊಟ್ಟರೂ ಕುಡಿತಾನೆ, ನಾನು ಹೇಗೆ ಕೊಟ್ಟರೂ ಅವನು ಕುಡಿತಾನೆ. ಆದರೆ ನಿನ್ನನ್ನು ನಾನು ಮನೆಗೆ ಕರೆದು ಬಿಟ್ಟರೆ ನಾ ಅನಿವಾರ್ಯವಾಗಿ ಮಡಿಯಲ್ಲಿ ಸ್ನಾನ ಮಾಡಬೇಕು, ಒದ್ದಿ ಉಟ್ಕೋಬೇಕು, ತಣ್ಣೀರು ಸ್ನಾನ ಮಾಡಬೇಕು, ಒಂದು 4 ಮಂತ್ರಗಳನ್ನು ಕಲಿಬೇಕು, 1-2 ಸಮಸ್ಯೆಗಳು, ಇಡ್ಲಿ ಒಲಿ ಹಚ್ಚಬೇಕು, ಅನ್ನ ಮಾಡಬೇಕು, ನೈವೇದ್ಯ ಮಾಡಬೇಕು, ಮುಸುರಿ ಅನ್ನಬೇಕು, ಎಂಜಲು ಅನ್ನಬೇಕು, ಅದನ್ನು ತೊಳಿಬೇಕು, ಉಪಕಾರಣಿ ಅನ್ನಬೇಕು, ಅದನ್ನು ಸ್ವಚ್ಛ ಮಾಡಬೇಕು, ನಿರ್ಮಾಲ್ಯ ಅನ್ನಬೇಕು, ಎಷ್ಟು ಸಮಸ್ಯೆಗಳು. ನನ್ನ ಗೆಳೆಯನಿಗೆ ಒಂದು ಝೊಮ್ಯಾಟೋದಿಂದ ಆರ್ಡರ್ ಮಾಡಿದರೆ ಅವನು ಮುಸ್ಲಿಂ ಮಾಡಿರ್ತಾನೋ, ಕ್ರಿಶ್ಚಿಯನ್ ಮಾಡಿರ್ತಾನೋ, ಅಥವಾ ಇನ್ಯಾರು ಮಾಡಿರ್ತಾರೋ ಗೊತ್ತಿಲ್ಲ, ಆ ಅಡಿಗೆಯನ್ನು ಅವನು ಊಟ ಮಾಡಿ ಹೋಗಿಬಿಡ್ತಾನೆ ವೈಭವದಿಂದ. ನಿನ್ನನ್ನು ನನ್ನ ಮನೆಗೆ ಕರೆದು ಬಿಟ್ಟರೆ ನಾನು ಮಡಿಲಿ ಮಾಡಬೇಕು, ಬ್ರಾಹ್ಮಣರೇ ಮಾಡಬೇಕು, ಶುದ್ಧವಾಗಿ ಮಾಡಬೇಕು, ಮಡಿಲಿ ಮಾಡಬೇಕು. ಆದ್ದರಿಂದಾಗಿ ಸರಳವಾದ ದಾರಿ ಏನು ಅಂತಂದರೆ, ನಿನ್ನನ್ನು ಕರೆಯದೇನೆ ನಮ್ಮ ಗೆಳೆಯರನ್ನು ಕರೆಯುವುದು ಏನಿದೆ ಬಹಳ ಶ್ರೇಷ್ಠವೆನಿಸಿದೆ. ಆದ್ದರಿಂದಾಗಿ ನಿನ್ನನ್ನು ಯಾವ ಕಾರಣಕ್ಕೂ ನಮ್ಮ ಮನೆಯೊಳಗೆ ದೇವರ ಪೂಜೆಗೆ ಕರೆಯದೇನೆ ನಾನು ನನ್ನ ಮಿತ್ರರನ್ನು ನಾನು ಕರೆಯುತ್ತಾ ಇದ್ದೇನೆ. ನಿನ್ನನ್ನು ಕರೆದ್ರೆ ನನಗೆ ಜಯವಾಗತ್ತೆ, ಮಿತ್ರರನ್ನು ಕರೆದರೆ ತಾವು ಸೋಲುವುದಲ್ಲದೇನೆ ನನ್ನನ್ನು ಮುಣಿಸಿ ಹಾಕಿ ಹೋಗಿಬಿಡ್ತಾರೆ. ಆದ್ದರಿಂದಾಗಿ ನಾನು ಇದೇ ನರಕದೊಳಗೆ, ಇದೇ ಕಷ್ಟದೊಳಗೆ, ಇದೇ ಕ್ಲೇಶದೊಳಗೇನೆ ಬಿದ್ದು ಹೊರಳಾಡ್ತಾ ಇದ್ದೇನೆ. ಆದ್ದರಿಂದಾಗಿ ಅಪ್ರಿಯರು ಪ್ರಿಯರಾಗಿ ಬಂದಾಗ ನಮ್ಮ ದುರವಸ್ಥೆ ಹೇಳತೀರದು. ಪ್ರಿಯನಾದವನು ಅಪ್ರಿಯನಾದಾಗ ಅನಂತ ಬಸ್ಸಿಗೆ ಹೋಗಬೇಕಾಗತ್ತೆ. ಆದ್ದರಿಂದಾಗಿ ಹೇ ಪ್ರಿಯ, ಅತ್ಯಂತ ಪ್ರಿಯನಾದ ನೀನು ನನ್ನೊಟ್ಟಿಗೆ ಬಾ, ನನ್ನೊಟ್ಟಿಗೆ ಇರು, ನನ್ನಿಂದ ನಿರಂತರ ಆರಾಧಿತನಾಗು ಎನ್ನುವ ದೃಷ್ಟಿಯೊಳಗೆ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ, ಪ್ರಿಯ, ಅತ್ಯಂತ ಪ್ರೀತ್ಯಾಸ್ಪದ ನೀನಾಗಿದ್ದೀಯ. ಅದಾದ ಮೇಲೆ ಜಗನ್ನಾಥದಾಸರು ಇನ್ನೊಂದು ಮಾತನ್ನು ಹೇಳ್ತಾರೆ, ಪ್ರಿಯ ಘೋರಾಮಯ ಹರ, ಅತ್ಯಂತ ಘೋರವಾದ ಆಮಯ. ಆಮಯ ಅಂತಂದರೆ ನಾನಾ ವಿಧವಾಗಿರ್ತಕ್ಕಂತಹ ರೋಗಗಳು, ರುಜಿನಗಳು, ಮಾನಸಿಕ ರೋಗಗಳು, ದೈಹಿಕ ರೋಗಗಳು, ಎಷ್ಟು ರೋಗಗಳನ್ನು ನಾವು ಸಾಕಿ ಸಲಹುತ್ತಾ ಇದ್ದೇವೆ ಅಂತಂದರೆ, ಈ ಮೊಬೈಲಿನಿಂದ ಆರಂಭಿಸಿಕೊಂಡು ಎಲ್ಲವೂ ಕೂಡ ಮಹಾ ರೋಗಗಳೇ. ಆ ಎಲ್ಲ ರೋಗಗಳನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿ ಅಂತಃಕರಣವನ್ನು ಮಾಡಿ ಅದನ್ನು ನಾವು ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದೇವೆ ಅಂದಮೇಲೆ ಆ ರೋಗಗಳು ಯಾವುದು ಯಾವ ಕ್ಷಣಕ್ಕೂ ನನ್ನನ್ನು ಬಿಟ್ಟು ಹೋಗುವುದಿಲ್ಲ. ಆದ್ದರಿಂದಾಗಿ ಹೇ ನರಸಿಂಹ, ನೀ ಏನು ಮಾಡಬೇಕು ಅಂತಂದರೆ, ನನಗೆ ಅತ್ಯಂತ ಪ್ರಿಯತಮನು ನೀನಾಗಿರೋದರಿಂದಾಗಿ ನನಗೆ ಇರುವ ಅತ್ಯಂತ ಘೋರವಾದ ರೋಗಗಳಿವೆ, ಆ ಎಲ್ಲ ರೋಗಗಳನ್ನು ಪರಿಹಾರ ಮಾಡಬೇಕು. ಗೋಪಾಲದಾಸರು ಒಂದು ಹಾಡಿನೊಳಗೆ ಭಾಳ ಸುಂದರವಾಗಿ ಹೇಳ್ತಾರೆ, ಹರಿಮೂರ್ತಿಗಳು ಎನ್ನ ಕಂಗಳಿಗೆ ಕಾಣಿಸವು, ಹರಿಕೀರ್ತನೆಯು ಕೇಳಿಸದೆನ್ನ ಕಿವಿಗೆ, ಹರಿಮಂತ್ರ ಸ್ತೋತ್ರ ಬಾರದು ಎನ್ನ ನಾಲಿಗೆಗೆ, ಹರಿಪ್ರಸಾದವು ಜಿಹ್ವೆಗೆ ಸವಿಯಾಗದಯ್ಯ, ಆವ ರೋಗವು ಎನಗೆ ದೇವಧನ್ವಂತರಿ ಎಂಬುದಾಗಿ ಹೇಳ್ತಾರೆ. ಧನ್ವಂತರಿ ನಾಮಕನಾದ ಭಗವಂತ ನನಗೆ ಈ ತರಹದ ರೋಗಗಳಿವೆ ಎನ್ನುವುದೇ ಗೊತ್ತಿಲ್ಲ. ಕ್ಯಾನ್ಸರಿಗೆ 3rd ಸ್ಟೇಜಿಗೆ ಗೊತ್ತಾದರೆ ಬದುಕ್ಬೋದು ಅಂತ ಹೇಳ್ತಾರೆ. ಈ ತರಹದ ರೋಗಗಳು 10th ಅಲ್ಲ 100th ಸ್ಟೇಜಿಗೆ ಹೋಗಿಬಿಟ್ಟಿದೆ. ಹಾಗಾಗಿ ಒಂದು ಮಂತ್ರ, ಗಾಯತ್ರಿ ಮಂತ್ರ ನನಗೆ ಸರಿಯಾಗಿ ಬಾಯಿಯೊಳಗೆ ಬರುವುದಿಲ್ಲ. ಇಡೀ ವರ್ಷದೊಳಗೆ ಒಂದು ದಿನ ದೇವರಿಗೆ ನೈವೇದ್ಯ ಮಾಡಿದ ಅಡಿಗೆಯನ್ನು ನಾನು ನನ್ನ ಮನೆಯೊಳಗೆ ಅಡಿಗೆ ಮಾಡಿ ಊಟ ಮಾಡಿದೆ ಅಂತ ಆಗುವುದಿಲ್ಲ. ಯಾಕೆ ನನ್ನ ನಾಲಿಗೆಗೆ ಆ ದೇವರ ನೈವೇದ್ಯ ರುಚಿಸುವುದೇ ಇಲ್ಲ. ಹೀಗಾಗಿ ನನ್ನ ದೇಹಕ್ಕೆ, ನನ್ನ ಇಂದ್ರಿಯಗಳಿಗೆ, ನನ್ನ ಕರಚರಣಗಳಿಗೆ, ನನ್ನ ಮನಸ್ಸಿಗೆ ನಾನಾ ತರಹದ ರೋಗಗಳು ಅಂಟಿಕೊಂಡು ಬಿಟ್ಟಿದೆ. ಇದರ ಮೇಲೆ ಲಕ್ಷಾವಧಿ ಪ್ರಾರಬ್ಧ ಕರ್ಮ, ಅದರಿಂದ ಬರುವ ರೋಗಗಳು ವಿಪರೀತವಾಗಿರ್ತಕ್ಕಂಥ ರೋಗಗಳು. ಆ ಘೋರವಾದ ರೋಗಗಳನ್ನೆಲ್ಲವನ್ನು ಪರಿಹಾರ ಮಾಡುವವನು ನೀನು, ಘೋರಾಮಯ ಹರ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದಾಗಿ ನರಸಿಂಹದೇವರೇ, ನನ್ನ ಎಲ್ಲ ತರಹದ ರೋಗಗಳನ್ನು ಪರಿಹಾರ ಮಾಡುವವರಾಗಬೇಕು. ಇದು 2ನೇದ್ದು. ಯಾಕೆ ಮಾಡಬೇಕು? ನಾನು ಏನು ಕೊಟ್ಟೀನಿ ಅಂತ ನೀವು ರೋಗ ಪರಿಹಾರ ಮಾಡಬೇಕು? ಯಾಕೆಂದರೆ ನಿಮಗೆ ನಾನೇನೂ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಯೋಗ್ಯತೆ, ನಿಮ್ಮ ಲೆವೆಲ್ಲು,
ನಿಮ್ಮ ಸ್ಥಾನ, ನಿಮ್ಮ ಗುಣವಂತಿಕೆ, ನೀವು ತೆಗೆದುಕೊಳ್ಳುವ ಬ್ರಹ್ಮ ಲಕ್ಷ್ಮಿ ಮೊದಲಾದಂಥ ದೇವತೆಗಳಿಂದ ಉಪಚಾರವನ್ನು ಮಾಡಿಸಿಕೊಳ್ಳುವಂಥ ನಿಮಗೆ ನಾನೇನು ಕೊಡ್ಲಿಕ್ಕೆ ಸಾಧ್ಯವಿದೆ? ಆಚಾರ ಬಂದಿರಿ ಭಾಳ ಚಲೋ ಆಯಿತು ಅಂತೇಳಿ ನನ್ನ ತಲೆ ಮೇಲೆ ಗರಿಕೆ ಹಾಕಿದ್ರೆ ನನಗೇನು ಸಂತೋಷವಾಗೋದಿದೆ? ಬಂದಿರಿ ಭಾಳ ಚಲೋ ಆಯಿತು ಅಂತೇಳಿ 2 ತಂಬಿಗೆ ಕೃಷ್ಣಾ ನದಿ ನೀರು ಹಾಕೋದ್ರಿಂದ ನನಗೇನು ತೃಪ್ತಿ ಆಗೋದಿದೆ? ದೇವರಿಗೆ ಅದೇ ಮಾಡ್ತೀವಿ, ಏನೋ ಒಂದು ತೊಪ್ಪಲ ತರ್ತೇವೆ, ಏರಿಸ್ತೇವೆ, ಯಾವುದೋ ಒಂದು ನೀರು ತರ್ತೇವೆ, ಅಭಿಷೇಕ ಮಾಡ್ತೇವೆ. ನಿತ್ಯ ಏನಾದರೂ ನೀನು ನಾನು ಮಾಡಿದ 1/4 ಕಿಲೋ ಅನ್ನವನ್ನು ನೈವೇದ್ಯವನ್ನು ಮಾಡಿದಾಗ ಅದನ್ನು ತಿಂದೇ ಹೋಗ್ತಿದ್ರೆ ನಾನೇನು ನನ್ನ ಜೀವನದೊಳಗೆ ನೈವೇದ್ಯ ಮಾಡ್ತಾ ಇದ್ದಿಲ್ಲ. ಇದು ನೈವೇದ್ಯ ಮಾಡೋರ ಪರಿಸ್ಥಿತಿ. ನಾನು ನಿನಗೆ ನೈವೇದ್ಯವನ್ನು ಮಾಡಿದ್ದು ನೀನು ನನಗೇ ಬಿಟ್ಟು ಹೋದ್ರೇ ನಾನು ಮಾಡುವುದಿಲ್ಲ. ಹೀಗಿದ್ದಾಗ ನಾವೇನು ನೀನು ಕೊಡಲಿಕ್ಕೆ ಸಾಧ್ಯವಿದೆ? ಏನೂ ಕೊಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಿನ್ನೊಟ್ಟಿಗೆ ನಾವಿದ್ದದ್ದರಿಂದಾಗಿ, ನಾನು ನಿನ್ನನ್ನು ಪ್ರಿಯ ಎಂಬುದಾಗಿ ತಿಳಿದದ್ದರಿಂದಾಗಿ, ನಾನು ನಿನಗೆ ಪ್ರೀತ್ಯಾಸ್ಪದ ನಾನಾಗಿದ್ದೇನೆ ಎಂಬುದಾಗಿ ನಾನು ಭಾವಿಸಿಕೊಂಡದ್ದಕ್ಕಾಗಿ ದಯಮಾಡೆನ್ನನು. ನನ್ನ ಮೇಲೆ ಬಹಳ ದಯಮಾಡಿ ನನ್ನ ಮೇಲೆ ಅಪಾರವಾದ ಕರುಣೆಯನ್ನು ಮಾಡಿ ನೀ ಏನು ಮಾಡಬೇಕು ಅಂತಂದರೆ, ಲಕ್ಷ್ಮೀ ನರಸಿಂಹ ಪಾಹಿ, ನನ್ನನ್ನು ರಕ್ಷಣೆಯನ್ನು ಮಾಡಬೇಕು ಎಂಬುದಾಗಿ ಜಗನ್ನಾಥದಾಸರು ಬಹಳ ಸುಂದರವಾಗಿ ಬಹಳ ಸೊಗಸಾಗಿ ಕೊಂಡಾಡ್ತಾರೆ. ಆದ್ದರಿಂದಾಗಿ ಆ ನರಸಿಂಹದೇವರು ಪ್ರಾರ್ಥನೆಯನ್ನು ಮಾಡೋದಿಷ್ಟೇ, ನಾನೇನೂ ಮಾಡೋದಿಲ್ಲ, ಇದು 100ಕ್ಕೆ 100ರಷ್ಟು ಸಿದ್ಧ. ಬಹಳ ಆದರೆ ಇವತ್ತು ನನಗೆ ಶ್ರೀಮಂತಿಕೆ ಬಂದಿದೆ, ಆದ್ದರಿಂದಾಗಿ 1 ರೂಪಾಯಿ ಕೊಡುವಲ್ಲಿ 10 ರೂಪಾಯಿ ಕೊಟ್ಟೇನು, 10 ರೂಪಾಯಿ ಕೊಡುವಲ್ಲಿ 100 ರೂಪಾಯಿ ಕೊಟ್ಟೇನು, 100 ಕೊಡುವಲ್ಲಿ 1000 ಕೊಟ್ಟೇನು. ಆದರೆ ಆ ಯಾವುದು ಕೊಡುವುದರೊಳಗೂ ಕೂಡ ನಿನಗೆ ಪ್ರೀತಿಯಾಗುವ ಕಾನ್ಸೆಪ್ಟು ನನಗಂತೂ ಇಲ್ಲವೇ ಇಲ್ಲ. ಪ್ರದಕ್ಷಿಣೆ ಹಾಕುವಾಗಲೂ ನಿನ್ನ ಪ್ರೀತಿಯ ಕಾನ್ಸೆಪ್ಟ್ ಇಲ್ಲ, ನಮಸ್ಕಾರ ಮಾಡುವಾಗಲೂ ನಿನ್ನ ಪ್ರೀತಿಯ ಕಾನ್ಸೆಪ್ಟ್ ಇಲ್ಲ, ನಾನು ಇನ್ನು ಯಾವ ಸೇವೆಯನ್ನು ಮಾಡಿದಾಗಲೂ ಕೂಡ ನಿನ್ನ ಪ್ರೀತಿಗಾಗಿ ನಾನು ಈ ಸೇವೆ ಮಾಡಿದ್ದೇನೆ ಎನ್ನುವ ಕಾನ್ಸೆಪ್ಟು ನನಗಂತೂ ಸರ್ವಥಾ ಇಲ್ಲ. ಯಾಕೆ? ನಾನು ಏನು ಮಾಡಿದಾಗಲೂ ಕೂಡ ಕೇಂದ್ರ ನೀನಲ್ಲ, ನಾನಾಗಿರ್ತೇನೆ. ನನಗಾಗಿ ದಾನ, ನನಗಾಗಿ ಸೇವೆ, ನನಗಾಗಿ ಪ್ರದಕ್ಷಿಣೆ, ನನಗಾಗಿ ಜಪ, ನನಗಾಗಿ ಪಾರಾಯಣ, ಎಲ್ಲವೂ ನನಗಾಗಿ ನಾನು ಮಾಡಿಕೊಂಡಾಗ ನೀನು ನನಗಾಗಿ ಮಾಡಬೇಕಾದ ಅವಶ್ಯಕತೆ ಏನೂ ಇಲ್ಲೇ ಇಲ್ಲ. ಹಾಗೆ ಅಪೇಕ್ಷೆ ಪಡುವವನು ಅವನು ವ್ಯವಹಾರಸ್ಥನಲ್ಲ. ವ್ಯವಹಾರಸ್ಥರ ಪರಿಸ್ಥಿತಿ ಏನು ಅಂತಂದರೆ, ನಾನು ನಿಮಗಾಗಿ ಎಷ್ಟು ಮಾಡಿರ್ತೇನೆ ಅಷ್ಟು ನೀವು ನನಗಾಗಿ ಮಾಡುವುದು, ಇದು ವ್ಯವಹಾರಸ್ಥರ ಒಂದು ಕಾನ್ಸೆಪ್ಟು. ನಿನ್ನ ಜೊತೆಗೆ ನಾನು ವ್ಯವಹಾರಕ್ಕೆ ಇಳಿದಾಗ ನಾನೇನು ಮಾಡಿದ್ದೇನೆ, ಎಲ್ಲವೂ ನನಗಾಗಿ ನಾನು ಮಾಡಿದ್ದೇನೆ, ನಿನಗಾಗಿ ನಾನೇನು ಮಾಡಿಲ್ಲ. ನೀನು ಪಕ್ಕಾ ವ್ಯವಹಾರಸ್ಥ. ಹೀಗಿದ್ದಾಗ ನನಗಾಗಿ ನಾನು ಮಾಡಿದಾಗ ನೀನು ನಿನಗಾಗಿ ಮಾಡಿಕೊಳ್ಬೇಕಾಗಿತ್ತೇ ಹೊರತು ನನಗಾಗಿ ಮಾಡಬೇಕಾದ ಯಾವ ಅವಶ್ಯಕತೆಯೂ ನಿನಗಿಲ್ಲ. ಹಾಗಿದ್ದಾಗಲೂ ಕೂಡ ಅತ್ಯಂತ ಕರುಣಾಮಯಿ ನೀನು, ದಯಾಮಯಿ ನೀನು. ನಿನ್ನ ಪೂಜೆ ಮಾಡದೇ ಇದ್ದರೂ, ಮಕ್ಕಳು ದಡ್ಡರಾಗಿದ್ದರೂ ಕೂಡ ಅವರನ್ನು ಕರೆದು ಅಚ್ಚ ಮಾಡಿ ಪ್ರೀತಿಯಿಂದ ಊಟಕ್ಕೆ ಹಾಕ್ತಾರೋ ಹಾಗೆ ನಾವು ಅತ್ಯಂತ ಎಬಡರು, ನಾವು ಅತ್ಯಂತ ದಡ್ಡರು, ನಾವು ಅತ್ಯಂತ ಮೂರ್ಖರು, ನಾವು ಅತ್ಯಂತ ದುರಹಂಕಾರಿಗಳು, ನಾವು ಅತ್ಯಂತ ಪಾಪಿಷ್ಠರು. ನಾವು ಮಾಡಬಾರ್ದ ಎಲ್ಲ ಪಾಪಗಳನ್ನು ಮಾಡಿ, ಮಾಡಬಾರ್ದ ಎಲ್ಲ ಕೆಲಸಗಳನ್ನು ಮಾಡಿ ನಾಚಿಕೆ ಇಲ್ಲದೆ ನಿನ್ನ ಮುಂದೆ ಬಂದು ನಿಂತಿದ್ದೇವೆ. ಕರುಣಾಮಯಿಯಾಗಿರ್ತಕ್ಕಂಥ ನೀನು ಹೇಗೆ ತಾಯಿ ಮಗುವಿಗೆ ಊಟಕ್ಕೆ ಹಾಕಬೇಕು, ರಕ್ಷಣೆ ಮಾಡಬೇಕು, ತಾಯಿ ಕಿವಿಯ ಓಲೆಯನ್ನು ಕಿತ್ತಿಕೊಂಡು ಹೋಗಿದ್ದರೂ ಕೂಡ ಆ ಮಗನಿಗೆ ತಾಯಿ ಹೇಗೆ ಪ್ರೀತಿಯಿಂದ ಉಣಬಡಿಸ್ತಾಳೋ ಹಾಗೆ ನಿನಗೆ ಎಷ್ಟು ಮಾಡಬಾರದ ಎಲ್ಲ ದುರಾಚಾರಗಳನ್ನು ನಾವು ಮಾಡಿದ್ದರೂ ಕೂಡ ಅತ್ಯಂತ ಪ್ರೀತಿಯಿಂದ ನಮಗೆ ಊಟಕ್ಕೆ ಹಾಕಬೇಕು, ನಮ್ಮ ಮೇಲೆ ಕರುಣೆ ಮಾಡಬೇಕು, ನಮ್ಮನ್ನು ರಕ್ಷಣೆ ಮಾಡಬೇಕು. ಒಂದು ಬೇಡ್ತೇನೆ, ನನ್ನ ಕೊನೆಯ ಉಸಿರಿರುವವರೆಗೂ ಕೂಡ ನನ್ನ ಬಾಯಿಯೊಳಗೆ ಒಂದು ತುತ್ತು ಅನ್ನ ಬಿದ್ದಿದೆ ಅಂತಂದರೆ ಅದು ನಿನ್ನ ಎಂಜಲ್ ಆಗಿರಬೇಕು. ಅಂತಹ ಸೌಭಾಗ್ಯ ನನಗೆ ದಯಪಾಲಿಸು ಎಂಬುದಾಗಿ ಆ ನರಸಿಂಹದೇವರಲ್ಲಿ ಅನನ್ಯಗತಿಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ದಿನ ಈ ಒಂದು ಸುಂದರವಾಗಿರ್ತಕ್ಕಂತಹ ನರಸಿಂಹದೇವರ ದಿವ್ಯವಾದ ಸನ್ನಿಧಾನದಲ್ಲಿ ಬಂದಿದ್ದೇವೆ. ಆ ನರಸಿಂಹದೇವರ ಬಗ್ಗೆ ಎಷ್ಟು ಹೇಳಿದರೂ, ಎಷ್ಟು ಕೊಂಡಾಡಿದರೂ, ಎಷ್ಟು ಸ್ತೋತ್ರ ಮಾಡಿದರೂ ಕಡಿಮೆ. ಬ್ರಹ್ಮಾದಿ ದೇವತೆಗಳು ಸೋತು ಹೋಗ್ತಾರೆ. ಆ ನರಸಿಂಹದೇವರ ಗುಣ ಮಹಿಮೆಗಳು ಕೊನೆಯಾಗೋದಿಲ್ಲ. ಅಂತಹ ನರಸಿಂಹದೇವರ ಮಹಿಮೆಯನ್ನು ನಾವೇನು ಹೇಳ್ತೇವೆ, ನಾವೇನು ಕೇಳ್ತೇವೆ. ಆದರೆ ನೀನು ನನಗೆ ಪ್ರಿಯನಾಗಿದ್ದೀಯಾ, ನನ್ನ ಮೇಲೆ ವಿಪರೀತವಾದ ದಯ ಮಾಡ್ತೀಯ. ಆದ್ದರಿಂದಾಗಿ ನನ್ನ ರೋಗಗಳನ್ನೆಲ್ಲವನ್ನು ಪರಿಹಾರವನ್ನು ಮಾಡಿ ಲಕ್ಷ್ಮೀ ನರಸಿಂಹ ಪಾಹಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸಹರತ
ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ನಮ ಶ್ರೀಕೃಷ್ಣಾರ್ಪಣಮಸ್ತು.